ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಸ್ಯಾಂಡಲ್ವುಡ್ ನಟಿ ವರ್ಸಸ್ ಅರವಿಂದ್ ರೆಡ್ಡಿ ಪ್ರಕರಣ ಏನು ನಡೀತಾ ಇದೆ, ಈ ಜಟಾಪಟಿಯಲ್ಲಿ ಈ ಇಬ್ಬರ ಜಗಳಕ್ಕೆ ಮತ್ತೊಬ್ಬ ನಟಿಯ ಎಂಟ್ರಿ ಕೂಡ ಆಗಿತ್ತು. ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಅವರ ವಿರುದ್ಧ ಕೂಡ ಕೇಳಿಬಂದಿತ್ತು. ಅವರ ವಿರುದ್ಧ ಕೂಡ ದೂರು ದಾಖಲಾಗಿರುವಂಥದ್ದು. ಅವರು ಮಾಡೆಲ್ ಹಾಗೆ ಸೀರಿಯಲ್ ನಟಿ ಆರತಿ ಪಡುಬಿದ್ರಿ. ಸದ್ಯ ಆರತಿ ಪಡುಬಿದ್ರಿ ಅವರು ಕೂಡ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಈ ಗಂಭೀರ ಆರೋಪ ಮಾಡಿರೋ ಸಂತ್ರಸ್ತೆ ಅವರ ವಿರುದ್ಧ ದೂರನ್ನು ದಾಖಲಿಸಿದ್ರು. ಫಾಲೋ ಮಾಡಿ ಫೋಟೋಗಳನ್ನು ಕ್ಲಿಕ್ಕಿಸಿ ಅದನ್ನು ಅರವಿಂದ್ ಜೊತೆ ಶೇರ್ ಮಾಡಿದ್ರು ಅಂತ ಆರೋಪವನ್ನು ಮಾಡಿದ್ರು. ಸದ್ಯ ನಟಿ ಆರತಿಗೂ ಕೂಡ ಪೊಲೀಸರು ನೋಟಿಸನ್ನು ನೀಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವಾಗ ಫೋಟೋ ರವಾನೆ ಆಯಿತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂಬಂಧ ನಟಿ ಆರತಿ ಪಡುಬಿದ್ರಿಗೂ, ಸೀರಿಯಲ್ ನಟಿ ಹಾಗೆ ಮಾಡೆಲ್ ಆರತಿ ಪಡುಬಿದ್ರಿ ಅವ್ರಿಗೂ ಕೂಡ ನೋಟಿಸ್ ನೀಡಿ ಅವರನ್ನು ಸಹ ಠಾಣೆಗೆ ಕರೆಸಿ ವಿಚಾರಣೆಯನ್ನು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಇವಾಗ ಆರತಿ ಪಡುಬಿದ್ರಿ ಅವ್ರಿಗೂ ಕೂಡ ನೋಟಿಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವರಿಗೆ ನೋಟಿಸ್ ಕೊಟ್ಟು ಇವರನ್ನ ಯಾವ ರೀತಿಯಲ್ಲಿ ವಿಚಾರಣೆ ಮಾಡಲಾಗತ್ತೆ, ಯಾವ ರೀತಿಯಲ್ಲಿ ತನಿಖೆ ಸಾಗತ್ತೆ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರತಿ ಪಡುಬಿದ್ರಿ ಎನ್ನುವಂತಹ ನಟಿ ಏನಿದ್ದಾಳೆ, ಈಕೆ ಏನು ಈಗ ಸ್ಯಾಂಡಲ್ವುಡ್ ನಟಿ ಏನು ದೂರು ದಾಖಲು ಮಾಡಿದ್ದಾಳೆ, ಆಕೆಯ ಸ್ನೇಹಿತೆ ಆಗಿರ್ತಾಳೆ. ಜೊತೆಗೆ ಆಕೆಗೆ ಜೊತೆಯಲ್ಲಿದ್ದಂತ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಕೂಡ ಈಕೆಗೆ ಪರಿಚಯ ಇರ್ತಾನೆ. ಪರಿಚಯ ಇದ್ದಂತ ಸಂದರ್ಭದಲ್ಲಿ ಏನು ಯಾವಾಗ ಇವರಿಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗತ್ತೆ, ನಟಿ ಮತ್ತೆ ಏನು ಅರವಿಂದ್ ರೆಡ್ಡಿ ಅವರ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಗ್ಯಾಪ್ ಕ್ರಿಯೇಟ್ ಆದಾಗ ನಟಿ ಆಬ್ವಿಯಸ್ ಆಗಿ ಆತನನ್ನ ಒಂದು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಈ ಶುರು ಮಾಡದಂತ ಸಂದರ್ಭದಲ್ಲಿ ಆಕೆ ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ, ಅಥವಾ ಯಾರ ಜೊತೆಯಲ್ಲಿ ಇರ್ತಾಳೆ ಮತ್ತೆ ಯಾರ ಜೊತೆ ಪಾರ್ಟಿಗೆ ಹೋಗ್ತಾಳೆ, ಈ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಆತ ಏನು ಒಂದು ಸುಪಾರಿ ರೀತಿಯಲ್ಲಿ ಕೊಟ್ಟಿದ್ದ. ಈಕೆ ನನಗೆ ಕಿರುಕುಳ ನೀಡ್ಲಿಕ್ಕೆ ಶುರು ಮಾಡಿದ್ಲು. ನಾನು ಎಲ್ಲೋದ್ರೆ ಅಲ್ಲಿ ಫಾಲೋ ಮಾಡೋದು, ಜೊತೆಗೆ ಅಲ್ಲಿ ಬಂದು ಫೋಟೋಗಳನ್ನ ಕ್ಲಿಕ್ ಮಾಡೋದು, ನಾನು ಎಲ್ಲಿದ್ರೆ ಅಲ್ಲಿ ಲೊಕೇಶನ್ ಕಳಿಸೋದು, ಈ ರೀತಿಯಾದಂತಹ ಕೆಲಸಗಳಿಗೆ ಆರತಿ ಪಡುಬಿದ್ರಿ ಮಾಡಿದ್ದಾಳೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಆಕೆಯ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು ಏನು ಚೆಕ್ ಮಾಡುವಂತಹ ಸಾಧ್ಯತೆ ಇರುವಂತಹದ್ದು. ಯಾವಾಗ ಈ ಫೋಟೋ ಕ್ಲಿಕ್ಸ್ ಇದ್ದು ಮತ್ತೆ ಲೊಕೇಶನ್ ಕಳಿಸಿರೋದು ಯಾವಾಗ, ಜೊತೆಗೆ ಅರವಿಂದ್ ರೆಡ್ಡಿ ಮತ್ತೆ ಏನು ಆರತಿ ಪಡುಬಿದ್ರಿ ಇದ್ದಾರೆ, ಇವರಿಬ್ಬರ ಮಧ್ಯೆ ಯಾವಾಗ ಕರೆ ಮಾಡಿ ಮಾತನಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ, ಈ ಎಲ್ಲಾ ವಿಷಯಗಳನ್ನ ಅಥವಾ ಹೇಳಿಕೆಯನ್ನ ಪಡೆಯುವಂತ ಸಾಧ್ಯತೆ ಇರುವಂತಹದ್ದು. ಇದಾದ ನಂತರ ಆಕೆ ಮೇಲೆ ಮಾಡಿರುವಂತಹ ಆರೋಪ ಏನು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಾಕ್ಷಿಗಳು ಸಿಗುತ್ತೆ ಅನ್ನುವಂತ ಮಾಹಿತಿ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.